ವೃದ್ಧಿ ಒಂದು ಒಳ್ಳೆ ಉಳಿತಾಯ ಯೋಜನೆ. ಅಂದ್ರೆ ಪ್ರತಿ ತಿಂಗಳು ನಮ್ಮ ಸ್ಯಾಲ್ರಿಯಿಂದ 1500 ಸಮಥಿಂಗ್ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ. ಅದೇ ತರ ನಮ್ಗೇನಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಆದ್ರೆ, ಲೈಕ್ ಸಿಸ್ಟರ್ಸ್ ಮ್ಯಾರೇಜ್, ಬ್ರದರ್ಸ್ ಮ್ಯಾರೇಜ್, ಹೌಸ್ ರಿನೋವೇಷನ್ ವರ್ಕ್, ಆರ್ ಎನಿ ಎಕ್ವಿಪ್ಮೆಂಟ್ ಟು ದ ಹೌಸ್, ನಾವೇನಾದ್ರೂ ಎಕ್ವಿಪ್ಮೆಂಟ್ ತಗೊಳಂಗಿದ್ರೆ ಲೈಕ್ ವಾಟರ್ ಪ್ಯೂರಿಫೈಯರ್ ಎಕ್ಸೆಟ್ರಾ, ನಾವು ಅವಾಗ ವೃದ್ಧಿಗೆ ಅಪ್ಲೈ ಮಾಡ್ಬೋದು. ನಮ್ಗೆ ನಾವು ಬರೀ 1,500 ಕಟ್ಟಿದ್ರು ಒಟ್ಟಿಗೆ ಇಂಟು 10x ನಮ್ಗೆ ವೃದ್ಧಿ ಅಮೌಂಟ್ ಸಿಗುತ್ತೆ, ಆಲ್ಮೋಸ್ಟ್ 15,000. ನಮ್ಗೆ ಆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ವಿತೌಟ್ ಎನಿ ಕಂಡೀಷನ್ಸ್, ಅಂದ್ರೆ ಇಂಟ್ರೆಸ್ಟ್ ನಮ್ಮ ಮೇಲೆ ಬೀಳಲ್ಲ, ನಾವು ಕಟ್ಟಿರೋ ದುಡ್ಡು ನಮ್ಗೇನೆ ವಾಪಸ್ ಬರುತ್ತೆ ವಿತ್ ಎಕ್ಸ್ಟ್ರಾ ಬೆನಿಫಿಟ್ಸ್. ಮತ್ತೆ ಬೇರೆ ಎಂಪ್ಲಾಯೀಸ್ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ ಅವ್ರಿಗೂ ಇಂಟ್ರೆಸ್ಟ್ ಸಿಗುತ್ತೆ ಪರ್ ಮಂತ್ ಸ್ಯಾಲ್ರಿ ಜೊತೆ. ವೃದ್ಧಿಗೆ ಯಾರು ಸುಮ್ನೆ ಅವ್ರ ದುಡ್ಡು ಕಟ್ಟಾಗ್ತಾ ಇರುತ್ತೆ ಅಂದ್ಕೋಬಾರ್ದು, ಬಿಕಾಸ್ ಅವ್ರಿಗೂ ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ ಪ್ರತಿ ತಿಂಗಳಲ್ಲೂ. ಮತ್ತೆ ವೃದ್ಧಿಯಲ್ಲಿ ಇನ್ನೊಂದು ಅಡ್ವಾಂಟೇಜಸ್ ಏನಂದ್ರೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಲ್ಲ, ಏನು ಅಂತ ರೂಲ್ಸ್ ಇಲ್ಲ, ಆರಾಮಾಗಿ ಸಿಗುತ್ತೆ ವೆನ್ ಕಂಪೇರ್ ಟು ಅದರ್. ಲೋನ್ ತಗೊಳಕ್ಕೆ ಹೋದ್ರೆ ಯಾವ್ದೇ ಆಪ್ ಅಲ್ಲೇ ಆಗ್ಲಿ ಅಥವಾ ಬ್ಯಾಂಕ್ ಅಲ್ಲೇ ಹೋಗಿ ನಾವು ಅಪ್ಲೈ ಮಾಡಿದ್ರೆ ಕ್ರೆಡಿಟ್ ಸ್ಕೋರು, ನಮ್ ಪ್ರೀವಿಯಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ತಾರೆ, ಬಹಳ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ವೃದ್ಧಿಲಿ ನಾವು ದುಡ್ಡು ತಗೊಳ್ಳೋದು ಬಹಳ ಈಸಿ ವೆನ್ ಕಂಪೇರ್ ಟು ಅದರ್ ಥಿಂಗ್ಸ್. ಈ ವೃದ್ಧಿಲಿ ಇದೊಂದು ದುಡ್ಡು ತಗೊಳ್ಳೋದು ಬಹಳ ಈಸಿ. ಯಾಕೆಂದ್ರೆ ನಮ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಸಿದ್ರೆ ನಮ್ಗೆ ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ ಮೊಬೈಲ್ಗೆ, ರಿಜಿಸ್ಟ್ರೇಷನ್ ಆಗಿರೋ ನಂಬರ್ಗೆ. ಅವಾಗ ನಮ್ಗೆ ಏನ್ ನೋಟಿಫಿಕೇಶನ್ ಬರುತ್ತೆ ಅಂದ್ರೆ ದಟ್ ವೃದ್ಧಿ ಈಗ ಓಪನ್ ಆಗಿದೆ, ನಿಮ್ಗೆ ದುಡ್ಡು ಈಗ ಎಮರ್ಜೆನ್ಸಿಗೆ ಬೇಕು ಅಂದ್ರೆ ಅಪ್ಲೈ ಮಾಡ್ಬೋದು ಅಂತ ಒಂದು 10-15 ಡೇಸ್ ಮುಂಚೆನೆ ನಮ್ಗೆ ನೋಟಿಫಿಕೇಶನ್ ಬರುತ್ತೆ. ನಾವು ಆಗ ಮೊಬೈಲ್ ಇಂದ ಆ ವೆಬ್ಸೈಟ್ ಅಲ್ಲಿ ಅಥವಾ ಆಪ್ ಹೋಗ್ಬಿಟ್ಟು ಆ ಕ್ಯಾಟಗರೀಸ್ ನೋಡ್ಕೊಂಡು ನಮ್ಗೆ ಆ ಟೈಮಲ್ಲಿ ಬೇಕು ಅಂದ್ರೆ ಅಪ್ಲೈ ಮಾಡ್ಬೋದು ಈಸಿಯಾಗಿ. ಅದ್ರ ಜೊತೆಗೆ ವೃದ್ಧಿ ನಮ್ ಸ್ಯಾಲ್ರಿ ಜೊತೆನೆ ಕ್ರೆಡಿಟ್ ಆಗುತ್ತೆ, ವೃದ್ಧಿ ಅಮೌಂಟ್ ನಮ್ ಸ್ಯಾಲ್ರಿ ಜೊತೆ ಅಡಿಷನಲ್ ಆಗಿ ಸಿಗುತ್ತೆ. ಅಂದ್ರೆ ವೃದ್ಧಿ ಬಹಳ ಈಸಿ ಯೂಸ್ ಮಾಡೋದು. ಈಗ 10th ಬೇಸಿಕ್ ಇಂಗ್ಲಿಷ್ ನಾಲೆಜ್ ಇದ್ರೇನೆ ಸಾಕು, ಅದು ಎಲ್ಲರ ಹತ್ರನು ಮೊಬೈಲ್ ಕೂಡ ಇರುತ್ತೆ ಈಗ. ಆರಾಮಾಗಿ ಮೊಬೈಲ್ ಅಲ್ಲೂ ಅಪ್ಲೈ ಮಾಡ್ಕೋಬಹುದು, ಇಲ್ಲ ಲ್ಯಾಪ್ಟಾಪ್ ಅಲ್ಲೂ ಅಪ್ಲೈ ಮಾಡ್ಬೋದು, ತೊಂದ್ರೆ ಇಲ್ಲ. ಬರೀ ಇಂಟರ್ನೆಟ್ ಸ್ವಲ್ಪ ಬೇಸಿಕ್ ಇಂಗ್ಲಿಷ್ ನಾಲೆಜ್ ಇದ್ರೆ ಸಾಕು. ಕ್ಯಾಟಗರೀಸ್ 60+ ಸಬ್ ಕ್ಯಾಟಗರೀಸ್ ಇದೆ. 8+ ಕ್ಯಾಟಗರೀಸ್ ಅಲ್ಲಿ ಮೇನ್ ಏನಂದ್ರೆ ಲೆವೆಲ್ ಬೈ ಲೆವೆಲ್ ಇವ್ರು ಕ್ಲಾಸಿಫೈ ಮಾಡಿದ್ದಾರೆ ವೃದ್ಧಿಯವರು. ಅಂದ್ರೆ ಫಸ್ಟ್ ಬಹಳ ಎಮರ್ಜೆನ್ಸಿ ಸಿಚುವೇಶನ್, ಅಮ್ಮಂಗ್ ಹುಷಾರಿಲ್ಲ, ಹೆಲ್ತ್ ಇಶ್ಯೂ ಆಗಿದೆ, ಅಪ್ಪಂಗ್ ಹುಷಾರಿಲ್ಲ, ಅಥವಾ ತಂಗಿಗೇನೋ ಆಪರೇಷನ್, ಅದು ಬಹಳ ಫಸ್ಟ್ನೇ ಸ್ಟೇಜು. ಸೆಕೆಂಡ್ ಸ್ಟೇಜು ಅದೇ ಈಗ ಮದ್ವೆಗೆ ದುಡ್ಡು ಬೇಕು, ಆತರ ಸ್ಟೇಜಸ್ ಬೈ ಸ್ಟೇಜಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಆ ಜಿಮ್ದುನು ಬರುತ್ತೆ ಕ್ಯಾಟಗರಿ ಆತರ. ಅದ್ರ ಜೊತೆಗೆ ಅದ್ರ ಕೆಳಗಡೆ 60+ ಸಬ್ ಕ್ಯಾಟಗರೀಸ್ ಇದೆ. ಯಾರಿಗ್ ಬಹಳ ಎಮರ್ಜೆನ್ಸಿ ಇದೆ ಅವ್ರಿಗೇನೆ ವೃದ್ಧಿ ಅಮೌಂಟ್ ಸಿಗುತ್ತೆ. ಅದು ಬಹಳ ಚೆನ್ನಾಗಿದೆ ವೃದ್ಧಿದು ಐಡಿಯಾ. ಮತ್ತೆ ಇವ್ರು ಕೊಡೋ ದುಡ್ಡು ವಿತೌಟ್ ಕೊಲ್ಯಾಟ್ರಲ್ಲಿ ಕೊಡ್ತಾ ಇದ್ರು ಅದಕ್ಕೆ ಕೊಡ್ಬೋದು, ಬಿಕಾಸ್ ಅದು ಸೆನ್ಸ್ಲೆಸ್ ಆಗಿಲ್ಲ. ಯಾರು ಕೊಡ್ತಾ ಇದಾರೆ ಅವರು ನಿಮ್ ಜೊತೆ ಕೆಲಸ ಮಾಡೋ ಎಂಪ್ಲಾಯೀಸು, ಅವ್ರಿಗೆ ನೀವು ಇಂಡೈರೆಕ್ಟ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ. ಇನ್ನೊಬ್ಬ ಎಂಪ್ಲಾಯಿ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಎಮರ್ಜೆನ್ಸಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡಕ್ಕೆ ನೀವ್ ಹೆಲ್ಪ್ ಮಾಡ್ತಾ ಇದ್ದೀರಾ. ನಿಮ್ ಟರ್ನ್ ಬಂದಾಗ ನಿಮ್ಗೂ ಅವರು ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ತಾರೆ. ಪ್ಲಸ್ ನೀವು ದುಡ್ಡು ಕೊಡೋದ್ರಿಂದ ನಿಮ್ಗೂ ಇಂಟ್ರೆಸ್ಟ್ ಗೈನ್ ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಇದು ವೃದ್ಧಿದು ಒನ್ ಆಫ್ ದ ಬೆಸ್ಟ್ ಬೆನಿಫಿಟ್ಸ್. ಅಂದ್ರೆ ಏನೂ ಇರ್ಲಿಲ್ಲ. ಏನಂದ್ರೆ ನನ್ಗೆ ಗೊತ್ತಿರೋಂಗೆ ಬ್ಯಾಂಕ್ ಅಲ್ಲಿ ಅಥವಾ ಯಾವ್ದೇ ಒಂದು ಮೊಬೈಲ್ ಆಪ್ ಅಲ್ಲಿ ಲೋನ್ ತಗೊಳಕ್ ಹೋದ್ರೆ ಪ್ಯಾನ್ ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ, ಅಡ್ರೆಸ್ ಪ್ರೂಫು, ಆಮೇಲೆ ವಿಡಿಯೋ ಕಾಲ್ ಎಲ್ಲ ಮಾಡಿ ನಮ್ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರೆ. ನೀವೇನಾದ್ರೂ ಒಂದು EMI ಮಿಸ್ ಮಾಡಿದ್ರೆ ಅಥವಾ EMI ಡೇಟ್ ಪ್ರಕಾರ ಪೇ ಮಾಡಿಲ್ಲ ಅಂದ್ರೆ ಲೋನ್ ಸಿಗಲ್ಲ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ. ಫ್ರೆಂಡ್ಸ್ ನ ಕೇಳಿದ್ರೆ ಅವ್ರದ್ದು ತುಂಬಾ ಕಮಿಟ್ಮೆಂಟ್ಸ್ ಇರುತ್ತೆ, ಯಾರ ಹತ್ರನೂ ದುಡ್ಡು ಇಟ್ಕೊಂಡಿರಲ್ಲ ಅಷ್ಟು ಈಸಿಯಾಗಿ. ಅಂದ್ರೆ ರೊಟೇಟ್ ಆಗ್ತಾ ಇರುತ್ತೆ, ಅಥವಾ ಏನೋ ಒಂದು ಅವ್ರ ಸೇವಿಂಗ್ ಏನೋ ಒಂದು ಇರುತ್ತೆ. ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ ಇಂಟ್ರೆಸ್ಟ್ ಇಲ್ದೇನೆ. ವೃದ್ಧಿನಲ್ಲಿ ಏನ್ ಅಡ್ವಾಂಟೇಜಸ್ ಅಂದ್ರೆ ಮೈನು ಇಂಟ್ರೆಸ್ಟ್ ಕೊಡೋದ್ ಬೇಕಿರಲ್ಲ ನಾವು ವೃದ್ಧಿ ಅಮೌಂಟ್ ತಗೊಂಡ್ರೆ. ಇನ್ನ ಒಂದೇನು ಅಂದ್ರೆ ಪೇಪರ್ ವರ್ಕ್ ಇರಲ್ಲ.
ಪೇಪರ್ ವರ್ಕ್ ಅಂದ್ರೆ ಏನು ಅವ್ರು ಕೇಳಲ್ಲ ಕಂಡೀಷನ್ಸ್, ಬಿಕಾಸ್ ನಾವ್ ಇಲ್ಲೇ ಎಂಪ್ಲಾಯೀಸ್ ಫಂಡ್ ಆಗಿರೋದ್ರಿಂದ ನಮ್ಮ ಗ್ಯಾರಂಟಿ ವೃದ್ಧಿಯವ್ರ ಹತ್ರ ಇರುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ವಿತೌಟ್ ಪೇಪರ್ ವರ್ಕ್ ಈಸಿಲಿ ನಮ್ಗೆ ಅಮೌಂಟ್ ಸಿಕ್ಬಿಡುತ್ತೆ, ಕ್ರೆಡಿಟ್ ಆಗುತ್ತೆ. ಎಸ್ ಎಸ್, ಹೌದು. ಹ್ಮ್. ವೃದ್ಧಿ ಹೆಲ್ಪ್ ಮಾಡಿದ್ದಾರೆ. ಹೌದು, ವೃದ್ಧಿ ಒಂದು ಒಳ್ಳೆ ಪ್ರಾಡಕ್ಟ್, ಒಂದು ಒಳ್ಳೆ ಐಡಿಯಾ. ಬಿಕಾಸ್ ದುಡ್ಡು ಯಾರು ಫ್ರೀ ಆಗಿ ಸಡನ್ ಆಗಿ ಕೊಡಲ್ಲ, ಹೆಲ್ಪ್ ಮಾಡಲ್ಲ ಯಾರಿಗೆ ಆಗ್ಲಿ. ಅದರಿಂದ ವೃದ್ಧಿಲಿ ಏನಂದ್ರೆ ಪ್ರತಿ ತಿಂಗಳು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಅಷ್ಟೇ ನಮ್ ಸ್ಯಾಲರಿಯಿಂದ ನೀವು ಕಟ್ತಾ ಇದ್ರೆ, ನಿಮ್ಗೇನೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇಂಟು 10x 10 ಪಟ್ಟು ದುಡ್ಡು ನಿಮ್ಗೆ ವಾಪಸ್ ಸಿಗುತ್ತೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅಪ್ಲೈ ಮಾಡಿದ್ರೆ. ಇದಕ್ಕೆ ನನ್ನ ಪ್ರಕಾರ ಎಲ್ಲಾ ಕಂಪ್ನಿಯವ್ರು ಎನ್ರೋಲ್ ಆಗ್ಬೇಕು. ನನ್ನ ಫ್ರೆಂಡ್ಸೇ ಆಗ್ಲಿ ಅಥವಾ ಯಾರು ಗೊತ್ತಿಲ್ಲದವರೇ ಆಗ್ಲಿ, ಎಲ್ಲಾರು ಇದ್ರ ಬಗ್ಗೆ ಬೆನಿಫಿಟ್ಸ್ ತಿಳ್ಕೊಂಡು ಆರಾಮಾಗಿ ಎನ್ರೋಲ್ ಆಗ್ಬೋದು. ಗ್ಯಾರಂಟಿ ಇರುತ್ತೆ ಇದರಿಂದ, ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಟೈಮ್ ಕೂಡ ಸೇವಿಂಗು. ಏನೇ ಆಗ್ಲಿ ಎಮರ್ಜೆನ್ಸಿಲಿ ನಾವು ಬೇರೆಯವ್ರನ್ನ ಕೇಳಂಗಿರಲ್ಲ ದುಡ್ಡನ್ನ, ಅಥವಾ ಎಲ್ಲೋ ಹುಡ್ಕೋದು, ಯಾವ್ದೋ ಆಪ್ ಡೌನ್ಲೋಡ್ ಮಾಡೋದು, ಅದೆಲ್ಲ ಕಷ್ಟದ ಕೆಲಸ. ವೃದ್ಧಿಲಿ ಈಸಿಯಾಗಿ ಬರುತ್ತೆ ದುಡ್ಡು. ಹಾಗೆ ವೃದ್ಧಿ ಬಹಳ ಇಷ್ಟ ಆಗಿದೆ.